ವಿದ್ಯಾರ್ಥಿಗಳೇ, ಇವತ್ತು ನಿಮಗೆ ಬೆಳಿಗ್ಗೆ ಹೇಳಿರುವ ವಿಷಯ ಯಾವುದು? ಮತ್ತು ಅಪವರ್ತ್ಯ ಪಾಠವನ್ನು ಹೇಳಿ, ಹೌದಿಲ್ಲ? ಆ ಅಪವರ್ತನಗಳು ಮತ್ತು ಅಪವರ್ತ್ಯ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಈ 3 ವಿದ್ಯಾರ್ಥಿಗಳಿಂದ ಒಂದು ಸಣ್ಣ ಚಟುವಟಿಕೆ ಮಾಡೋಣ ನಾವು, ಹೌದಾ? ನಾ ಇಲ್ಲಿ ಪೇಪರ್ನ ಮೇಲೆ ಕೆಲವೊಂದಿಷ್ಟು ನಂಬರ್ಗಳನ್ನು ಬರೆದಿದ್ದೀನಿ ನಾನು. ಆ ನಂಬರ್ ಚೀಟಿಯನ್ನು ನೀವು ತಗೊಂಡು ಫಸ್ಟ್ ಅದು ಭಾಜ್ಯ ಸಂಖ್ಯೆನೋ ಅವಿಭಾಜ್ಯ ಸಂಖ್ಯೆನೋ ಹೇಳಬೇಕು. ಹೇಳಿದ ನಂತರ ಅದು ಎಷ್ಟು ಅಪವರ್ತಗಳನ್ನು ಒಳಗೊಂಡೈತೆ ಅನ್ನೋದು ಹೇಳಬೇಕು. ಓಕೆನಾ? ಫಸ್ಟ್ ಪವನ್ ಈಗ ಒಂದು ಚೀಟಿ ತಗೋರಪ್ಪ. ಎಸ್. ಇದು ಅವಿಭಾಜ್ಯ ಸಂಖ್ಯೆ, ಇದರ ಅಪವರ್ತನಗಳು 1, 13. ನೆಕ್ಸ್ಟ್ 14. ಅದು ಇಟ್ಬಿಡು ಆ ಕಡೆ ಸೈಡು. 14 ಭಾಜ್ಯ ಸಂಖ್ಯೆ, ಇದರ ಅಪವರ್ತನ 1, 2, 7, 14. ಗುಡ್. ನೆಕ್ಸ್ಟ್ 16 ಭಾಜ್ಯ ಸಂಖ್ಯೆ, 16ರ ಅಪವರ್ತನಗಳು 2, 1, 2, 4, 8, 16. ಗುಡ್. ನೆಕ್ಸ್ಟ್ ಇದು 11, ಇದು ಅವಿಭಾಜ್ಯ ಸಂಖ್ಯೆ, ಇದರ ಅಪವರ್ತನಗಳು 1, 11. ನೆಕ್ಸ್ಟ್ 18 ಇದು ಭಾಜ್ಯ ಸಂಖ್ಯೆ, ಇದರ ಅಪವರ್ತನಗಳು 1, 2, 3, 6, 9, 18. ಗುಡ್. ನೆಕ್ಸ್ಟ್ ಬೇಗ ತಗೊಂಡು ಹೇಳಬೇಕು. ಇದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ, ಇದರ ಅಪವರ್ತನಗಳು 1. 5 ಇದು ಅವಿಭಾಜ್ಯ ಸಂಖ್ಯೆ, ಇದರ ಅಪವರ್ತನಗಳು 1, 5. 17 ಇದು ಅವಿಭಾಜ್ಯ ಸಂಖ್ಯೆ, ಇದರ ಅಪವರ್ತನ 1, 17. 9 ಇದು ಭಾಜ್ಯ ಸಂಖ್ಯೆ, ಇದರ ಅಪವರ್ತನಗಳು 1, 3, 9. 20 ಇದು ಭಾಜ್ಯ ಸಂಖ್ಯೆ, ಇದರ ಅಪವರ್ತನಗಳು 1, 2, 4, 5, 10, 20. 7 ಇದು ಅವಿಭಾಜ್ಯ ಸಂಖ್ಯೆ, ಇದರ ಅಪವರ್ತನಗಳು 1, 7. 8 ಇದು ಭಾಜ್ಯ ಸಂಖ್ಯೆ, ಇದರ ಅಪವರ್ತನಗಳು 1, 2, 4, 8. 19 ಇದು ಅವಿಭಾಜ್ಯ ಸಂಖ್ಯೆ, ಇದರ ಅಪವರ್ತನಗಳು 1, 19. 4 ಇದು ಭಾಜ್ಯ ಸಂಖ್ಯೆ, ಇದರ ಅಪವರ್ತನಗಳು 1, 2, 4. ಗುಡ್. ನೆಕ್ಸ್ಟ್ ಸ್ಪೀಡ್ ಆಗಿ ಹೇಳಬೇಕು. 2 ಇದು ಅವಿಭಾಜ್ಯ ಸಂಖ್ಯೆ, ಇದರ ಅಪವರ್ತನಗಳು 1, 2. 3 ಅವಿಭಾಜ್ಯ ಸಂಖ್ಯೆ, ಇದರ ಅಪವರ್ತನಗಳು 1, 3. ಇದು 12 ಇದು ಭಾಜ್ಯ ಸಂಖ್ಯೆ, ಇದರ ಅಪವರ್ತನಗಳು 1, 2, 3, 4, 6, 12. ಗುಡ್. ನೆಕ್ಸ್ಟ್ 6 ಇದು ಭಾಜ್ಯ ಸಂಖ್ಯೆ, ಇದರ ಅಪವರ್ತನಗಳು 1, 2, 3, 6. ಗುಡ್. 10 ಇದು ಭಾಜ್ಯ ಸಂಖ್ಯೆ, ಇದರ ಅಪವರ್ತನಗಳು 1, 2, 5, 10. ಓಕೆ, ಇಷ್ಟೆಲ್ಲ ನೀವು ಅಪವರ್ತನಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈಗ, ಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ. ಹಾಗಾದರೆ ಎಲ್ಲ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಯಾವುದಾಗಿರ್ತದೆ ಹೇಳ್ರಿ? 1. ಮತ್ತು 1 ಹೊರತುಪಡಿಸಿ ಉಳಿದ ಎಲ್ಲ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಯಾವುದಾಗಿರ್ತದೆ? ಅದೇ ಸಂಖ್ಯೆ ಆಗಿರ್ತದೆ, ಹೌದಿಲ್ಲ? ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳಿಗೆ, ಯಾವ ಸಂಖ್ಯೆಗಳಿಗೆ? ಅವಿಭಾಜ್ಯ ಸಂಖ್ಯೆಗಳಿಗೆ ಕನಿಷ್ಠ ಎಷ್ಟು ಅಪವರ್ತನಗಳಿರಬೇಕು? 1 ಹೊರತುಪಡಿಸಿ, ಹೌದಾ? ನೆಕ್ಸ್ಟು ಭಾಜ್ಯ ಸಂಖ್ಯೆಗಳಿಗೆ ಎಷ್ಟು ಅಪವರ್ತನಗಳಿರಬೇಕು? ಕನಿಷ್ಠ 3 ಅಪವರ್ತನಗಳು ಇರಬೇಕು, ಹೌದಾ? ನೀವು ಎಲ್ಲ ತಿಳ್ಕೊಂಡ್ರ ಈ ಅಪವರ್ತನಗಳ ಬಗ್ಗೆ? ನೆಕ್ಸ್ಟು ಭಾಜ್ಯ ಸಂಖ್ಯೆಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ರಾ? ಓಕೆ, ಗುಡ್, ಸೂಪರ್. ಕ್ಲಾಪ್ಸ್ ನೋಡ್ರಿ 3 ಜನಕ್ಕೂ.